ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ, 10 ನಿಮಿಷ ಉಳಿದಿದೆ ಅಷ್ಟೇ. ಅಷ್ಟರಲ್ಲಿ ಕೋರ್ಟ್ ರೀಚ್ ಆಗಬೇಕು ನಾವು. ನೀವೇನೋ ತಲೆ ಕೆಡಿಸ್ಕೋಬೇಡಿ, ನಾವು ತಲುಪ್ತೀವಿ. ಸಾಕ್ಷಿ ಇಲ್ಲ ಅನ್ನೋ ಕಾರಣಕ್ಕೆ ಕರ್ಣ ಜೈಲ್ ಸೇರೋದಂತೂ ನನಗಿಷ್ಟ ಇಲ್ಲ. ನಾವಿನ್ನೂ ಫಾಸ್ಟ್ ಆಗಿ ಹೋಗ್ಬೇಕಾಗುತ್ತೆ. ಇವನ್ ತಪ್ಪಿಸ್ಕೊಳ್ದೇ ಇರೋ ಥರಾನು ನಾವು ನೋಡ್ಕೋಬೇಕು. ಎಸ್, ಇವ್ರನ್ನ ನೋಡ್ತಾ ಇದ್ರೆ ಇವನ್ ಜೊತೆ ದೊಡ್ಡ ಗ್ಯಾಂಗೇ ಇದೆ ಅಂತ ನನಗನ್ನಿಸ್ತಾ ಇದೆ. ಏಯ್ ಇಡಿಯಟ್! ಅಮ್ಮ, ಒಂದು ನಿಮಿಷ ಬಂದ. ಯುವರ್ ಆನರ್, ನಮ್ಮ ಸಾಕ್ಷಿನ ನಾವು ಸಬ್ಮಿಟ್ ಮಾಡಿದ್ದೀವಿ. ಆದರೆ ಆರೋಪಿ ಕರ್ಣನ ಪರವಾಗಿ ವಾದ ಮಾಡೋದಕ್ಕೆ ಡಿಫೆನ್ಸ್ನವ್ರು ಇಲ್ಲೇ ಇರೋದ್ರಿಂದ ಪ್ರಶ್ನೆ ಕೇಳೋರು ಯಾರೂ ಇಲ್ಲ. ಹಾಗಾಗಿ ನಿಮ್ಮ ನಿರ್ಧಾರ ತಿಳಿಸ್ಬೇಕು ಅಂತ ಪ್ರಾರ್ಥಿಸ್ತೇನೆ. ಡಾಕ್ಟರ್ ಕರ್ಣ, ನಿಮ್ಮ ಕಡೆ ಲಾಯರ್ ಯಾರೂ ಇಲ್ವಾ? ಬಂದಿಲ್ಲ. ಕೇಸ್ ಫೈಟ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಅವ್ರಿಗೂ ಅನಿಸಿರಬೇಕು. ವೇಸ್ಟ್ ಆಫ್ ಟೈಮ್ ಅಂತ ಅವ್ರು ಬಂದಿಲ್ಲ ಯುವರ್ ಆನರ್. ಕರ್ಣ ಅವರು ಅಪರಾಧಿ ಅಂತ ಅವರೇ ಪ್ರೂವ್ ಮಾಡಿದ್ದಾರೆ. ಇದು ಪರ್ಫೆಕ್ಟಾಗಿ ಹೇಳಿದ್ರು ನೋಡು. ಕೇಸ್ ಶುರುವಾಗೋಕ್ಕೆ ಮುಂಚೆ ಅಪರಾಧಿ ಯಾರು ಅಂತ ನೀವು ಹೇಳೋ ಅಧಿಕಾರ ಇಲ್ಲ. ಕ್ಷಮಿಸಿ ಯುವರ್ ಆನರ್. ಕರ್ಣ ಅವರೇ, ನಿಮ್ಮ ಪರ ವಾದಿಸೋಕ್ಕೆ ಯಾರು ಲಾಯರ್ ಇಲ್ಲ ಅಂದರೆ ಈ ಕೇಸನ್ನ ಮುಂದಕ್ಕೆ ಹಾಕ್ತೀವಿ. ಅಲ್ಲಿವರೆಗೂ ನೀವು ಪೊಲೀಸ್ ಕಸ್ಟಡಿಲೇ ಇರಬೇಕಾಗುತ್ತೆ. ದೇವ್ರೆ, ಯಾಕಪ್ಪ ಹೀಗೆಲ್ಲ ಆಗ್ತಾ ಇದೆ? 1 ವಾರ ಜೈಲಲ್ಲಿರೋದು ಅಂದ್ರೆ ಇಲ್ಲ, ಹಾಗಾಗಬಾರ್ದು. ದೊಡ್ಡಮ್ಮ, ನಾವು ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಲಾಯರ್ ಬಂದರೂ ಬರ್ಬೋದು. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಪ್ರೂವ್ ಮಾಡೋಕ್ಕೆ ಲಾಯರೇ ಇಲ್ಲ. ಆರೋಪಿ ಪರವಾಗಿ ಲಾಯರ್ ಇಲ್ಲದೆ ಇರೋ ಕಾರಣ ಈ ನ್ಯಾಯಾಲಯದ ಮುಂದೆ ಸೀಮಿತ ಆಯ್ಕೆ ಅಷ್ಟೇ ಉಳ್ಕೊಂಡಿದೆ. ಪ್ರಕರಣ ತುಂಬಾ ಗಂಭೀರವಾಗಿರೋ ಕಾರಣ ವಿಚಾರಣೆನ ಮುಂದೂಡಲಾಗುತ್ತೆ. ಆರೋಪಿ ಪರ ನಾನು ವಾದನ ಮಂಡಿಸ್ತೀನಿ ಯುವರ್ ಆನರ್. ನೀವು ಡಾಕ್ಟರ್ ನಿಧಿ ಯುವರ್ ಆನರ್. ವಿತ್ ದ ಕೋರ್ಟ್ ಪರ್ಮಿಷನ್, ಕರ್ಣ ಅವ್ರ ಕೇಸಲ್ಲಿ ತಾತ್ಕಾಲಿಕವಾಗಿ ಅವ್ರ ಪರವಾಗಿ ವಾದ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿಚಾರಣೆ ಮುಂದೂಡೋದು ಬೇಡ ಅಂತ ಡಿಫೆನ್ಸ್ ಆಗಿ ಕೇಸ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ರಿಕ್ವೆಸ್ಟ್ ಹಾಕಿದ್ದೀನಿ. ಇದು ಟ್ರಾಫಿಕ್ ರೂಲ್ ವೈಲೇಷನ್ ಕೇಸ್ ಅಲ್ಲ ಯುವರ್ ಆನರ್. ಮರ್ಡರ್ ಕೇಸು.
3 ಮರ್ಡರ್ ಆಗಿದೆ ಅಂತ ಡಾಕ್ಟರ್ ನಿಧಿ ಅವರಿಗೆ ಜ್ಞಾಪಿಸೋದಕ್ಕೆ ಇಷ್ಟಪಡ್ತೀನಿ. ಎಕ್ಸಾಕ್ಟ್ಲಿ. ಆರೋಪಿ ಪರವಾಗಿ ವಾದ ಮಾಡೋದಕ್ಕೆ ಲಾಯರ್ ಬೇಕಲ್ವಾ? ಅವರೊಬ್ಬರನ್ನೇ ಕಟ್ಕಟ್ಟೆಯಲ್ಲಿ ನಿಲ್ಸಿದ್ರೆ ಹೇಗೆ? ನಡು ನೀರಲ್ಲಿ ಕೈ ಬಿಟ್ಟಾಗಲ್ವಾ? ಕರ್ಣ ಅವರೇ, ನಿಧಿಯವರು ನಿಮ್ಮ ಪರ ವಾದ ಮಾಡಿಸೋಕೆ ನಿಮ್ಗೆ ಒಪ್ಪಿಗೆ ಇದೆಯಾ? ಖಂಡಿತ ಒಪ್ಪಿಗೆ ಇದೆ. ಸರಿ, ಹಾಗಿದ್ರೆ ನಿಧಿಯವರೇ, ಕರ್ಣ ಅವರ ಪರವಾಗಿ ವಾದ ಮಾಡಿಸೋದಕ್ಕೆ ಕೋರ್ಟ್ ನಿಮಗೆ ಅನುಮತಿ ಕೊಡ್ತಾ ಇದೆ. ಅತ್ತೆ, ಏನಿದು? ಲಾಯರ್ ಅವಳು. ಡಾಕ್ಟರ್ಸ್ ಎಲ್ಲ ಲಾಯರ್ಸ್ ಆದರೆ ಲಾಯರ್ಸ್ಗೇನು ಕೆಲಸ? ಅವಳು ಲಾಯರ್ ಆಗಿ ವಾದ ಮಾಡಬಹುದು. ವಾಟ್, ರಿಯಲಿ? ಒಂದು ವೇಳೆ ಕೇಸ್ ಫೈಟ್ ಮಾಡೋಕ್ಕೆ ಲಾಯರ್ ಇಲ್ಲ ಅಂದರೆ ಅದು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಯಾರೇ ಇದ್ದರೂ ಕೇಸ್ ಫೈಟ್ ಮಾಡ್ಬೋದು. ಅದಕ್ಕೆ ಲಾಯರ್ ಆಗಲೇಬೇಕಂತ ಏನಿಲ್ಲ. ಎಲ್ಲ ಕಡೆ ತನ್ನ ಬುದ್ಧಿವಂತಿಕೆನ ಪ್ರದರ್ಶನ ಮಾಡಕ್ಕೆ ಬರ್ತಾಳೆ. ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ಇರೋಕ್ಕಾಗಲ್ವಾ? ಇಂಟೆಲಿಜೆಂಟ್ ಪಿಕ್ಸ್. ಯಾರು ಬೇಕಾದರೂ ಬರಲಿ, ಈ ಕೇಸ್ ಕರ್ಣ ವಿನ್ ಆಗೋ ಚಾನ್ಸೇ ಇಲ್ಲ. ಇವಳು ಯಾವ ಲೆಕ್ಕ? ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಹೇಳ್ತಾರೆ. ನ್ಯಾಯ ತಡ ಆದಷ್ಟು ನಿರಪರಾಧಿ ಹೆಚ್ಚೆಚ್ಚು ಅನ್ಯಾಯನ ಅನುಭವಿಸ್ತಾನೆ ಇರಬೇಕಾಗತ್ತೆ. ಇವತ್ತು ಕೋರ್ಟ್ ಮುಂದೆ ನಿಂತಿರೋದು ಒಬ್ಬ ಅಪರಾಧಿ ಅಲ್ಲ, ಜೀವನ ಉಳಿಸೋದಕ್ಕೆ ತನ್ನ ಜೀವನನೇ ಸಮರ್ಪಣೆ ಮಾಡಿರೋ ಒಬ್ಬ ಗ್ರೇಟ್ ಡಾಕ್ಟರ್. ವಸಿಷ್ಠ ಹಾಸ್ಪಿಟಲ್ ಅಲ್ಲಿ ಇಲ್ಲಿವರೆಗೂ 1000 ಡೆಲಿವರಿ ಆಗಿದೆ. ಅದರಲ್ಲೂ 100ಕ್ಕೂ ಹೆಚ್ಚು ಐರಿಸ್ ಕೇಸಸ್. ಇಲ್ಲಿವರೆಗೂ ಒಂದೇ ಒಂದು ಸಾವು ಕೂಡ ಆಗಿಲ್ಲ. ಇದೆಲ್ಲ ನಿಮ್ಗೆ ಮೆಡಿಕಲ್ ಹಿಸ್ಟ್ರಿ ತಿಳಿಸೋದಕ್ಕೆ ಹೇಳ್ತಿಲ್ಲ, ಕರ್ಣ ಅವರು ಎಷ್ಟು ಬದ್ಧತೆಯಿಂದ ಕೆಲಸ ಮಾಡಿದ್ದಾರೆ ಅಂತ ಕೋರ್ಟ್ಗೆ ತಿಳಿಸೋದಕ್ಕೆ ಹೇಳ್ತಾ ಇದ್ದೀನಿ. ಡೆಲಿವರಿ ಟೈಮಲ್ಲಿ ಜೀವ ಉಳಿಯೋದೇ ಇಲ್ಲ ಅನ್ನೋ ಕೇಸ್ನ ಹ್ಯಾಂಡಲ್ ಮಾಡಿದ್ದಾರೆ. ಆ ಜೀವನ ಉಳಿಸಿದ್ದಾರೆ. ಟ್ರಾಫಿಕ್ ಮಧ್ಯದಲ್ಲಿ ಆಂಬ್ಯುಲೆನ್ಸ್ ಒಳಗೆ ಹೈ ರಿಸ್ಕ್ ಕೇಸ್ನ ಅಟೆಂಡ್ ಮಾಡಿದ್ದಾರೆ. ತಾಯಿ ಮಗು ಇಬ್ರು ಉಳಿಸಿದ್ದಾರೆ. ಡಾಕ್ಟರ್ ಕರ್ಣ ಅವರು ಇಲ್ಲಿವರೆಗೂ ಎಷ್ಟು ಜೀವ ಉಳಿಸಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇಲ್ಲಿದೆ. ಅದನ್ನ ಸಬ್ಮಿಟ್ ಮಾಡ್ತೀನಿ ಯುವರ್ ಆನರ್. ಯುವರ್ ಆನರ್, ಈ ಕೇಸ್ ದಿಕ್ಕನ್ನ ಡೈವರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕರ್ಣ ಅವರು ಒಳ್ಳೆ ಡಾಕ್ಟರ್ ಇರ್ಬೋದು, ನೋ ಡೌಟ್. ಆದರೆ ಒಬ್ಬ ವ್ಯಕ್ತಿ ದುಡ್ಡು ಮಾಡೋದಕ್ಕೆ ಯಾವುದೇ ಸಮಯದಲ್ಲಿ ಏನು ಬೇಕಾದರೂ ಮಾಡ್ಬೋದು ಯುವರ್ ಆನರ್.